ಭಾರತದಲ್ಲಿ ಸದ್ದಿಲ್ಲದೆ ಯುವಕರ ಕ್ರಾಂತಿ ನಡೀತಾ ಇದೆ. ತಾವು ಭಾಳ ಜನ ಗಮನಿಸಿರ್ತೀರ. ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಪ್ರಾರಂಭವಾಗಿದೆ. ಪ್ರಾರಂಭ ಆಗಿ ಒಂದು ವಾರ ಆಗಿರ್ಬೋದು ಅಷ್ಟೇ, 5-6 ದಿವಸ ಆಗಿದೆ. ಪ್ರಾರಂಭ ಆದ 5-6 ದಿವಸದಲ್ಲಿಯೇ ಸುಮಾರು 13 ಮಿಲಿಯನ್ ಫಾಲೋವರ್ಸ್ ಕ್ರಾಸ್ ಆಗಿದೆ. 13 ಮಿಲಿಯನ್ ಫಾಲೋವರ್ಸ್ ಕ್ರಾಸ್ ಆಗಿದೆ. 100 ವರ್ಷಕ್ಕಿಂತ ಹೆಚ್ಚು ಇತಿಹಾಸ ಇರುವ ಕಾಂಗ್ರೆಸ್ ಪಕ್ಷಕ್ಕೆ ಅಷ್ಟೊಂದು ಫಾಲೋವರ್ಸ್ ಇಲ್ಲಿವರೆಗೂ ಇಲ್ಲ. ಸುಮಾರು 10-15 ವರ್ಷದಿಂದ ಭಾರಿ ಎಫರ್ಟ್ ಹಾಕ್ತಿರುವಂಥ ಜಗತ್ತಿನ ಅತ್ಯಂತ ದೊಡ್ಡ ಪಕ್ಷ ಆಗಿರುವಂಥ BJPಗೂ ಕೂಡ ಅಷ್ಟು ಫಾಲೋವರ್ಸ್ ಇಲ್ಲ. 10-15 ವರ್ಷದಲ್ಲಿ ಮಾಡೋಕ್ಕಾಗದೇ ಇರುವಂಥದ್ದು ಬರೀ ಒಂದು ವಾರದಲ್ಲಿ ಆ ಪಕ್ಷ ಮಾಡಿದೆ ಅಂದರೆ ಏನು ತೋರಿಸೋದು ಗೊತ್ತಾ? ಭಾರತದಲ್ಲಿ ಯುವಕರು ಕಾಕ್ರೋಚ್ ಜೀವನ ಮಾಡ್ತಾಯಿದ್ದಾರೆ. ಇದು ವಿಷಯ ಎಲ್ಲಿಂದ ಶುರುವಾಗಿದೆ ಗೊತ್ತಾ? ಸುಪ್ರೀಂ ಕೋರ್ಟ್ ಒಬ್ಬ ಜಡ್ಜು ಭಾರತೀಯ ಯುವಕರೆಲ್ಲ ಕಾಕ್ರೋಚ್ ಇದ್ದ ಹಾಗೆ ಅನ್ಎಂಪ್ಲಾಯ್ಡು, ಕೆಲಸ ಇಲ್ಲ, ಬುಕ್ಸ್ ಇಲ್ಲ, ಸುಮ್ಮನೆ ಕುತ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಅದು ಇದು, ಆಮೇಲೆ RTI ಹಾಕೊಂಡು ಕೂಡ್ತಾರೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದರು. ಅದಾದಮೇಲೆ ಒಬ್ಬ ಯುವಕ ಈ ಪಕ್ಷವನ್ನು ಸ್ಟಾರ್ಟ್ ಮಾಡಿದ್ದಾನೆ, ಕಾಕ್ರೋಚ್ ಜನತಾ ಪಾರ್ಟಿ ಅಂತೇಳಿ. ಅದಕ್ಕೆ ಯುವಕರು ಇಷ್ಟು ಬೆಂಬಲ ಕೊಡ್ತಾ ಇದ್ದಾರೆ ಭಾರತದಲ್ಲಿ. ಎಸ್, ವಿ ಆರ್ ಕಾಕ್ರೋಚ್. ಏನೀಗ ಅದಕ್ಕೆ ಯಾರು ಕಾರಣ? ಈ ವ್ಯವಸ್ಥೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ಸೋ ಕಾಲ್ಡ್ VIP ಗಳು ಎಲ್ಲ ತಮಗೆ ಏನು ಬೇಕು ತಾವು ಮಾಡ್ಕೊತಾರೆ. ಆದರೆ ನಿಜವಾದ ಡೆಮೋಕ್ರಸಿ, ನಿಜವಾದ ಪ್ರಜಾಪ್ರಭುತ್ವ ಇಲ್ಲಿದೆಯಾ? ಇವತ್ತೊಂದು ಹೊಸ ನ್ಯೂಸ್ ಬರ್ತಾ ಇದೆ. ಎಂಥ ಪ್ರಜಾಪ್ರಭುತ್ವ ದೇಶದಲ್ಲಿ ಇದೆಯೋ ನೋಡಿ. ಆ ಕಾಕ್ರೋಚ್ ಜನತಾ ಪಾರ್ಟಿ ಒಂದು ಟ್ವಿಟರ್ ಏನು ಮಾಡಿದ್ದಾರೆ, ಅದನ್ನು ರೆಸ್ಟ್ರಿಕ್ಟ್ ಮಾಡಿದಾರಂತೆ. ಟ್ವಿಟರ್ ಹ್ಯಾಂಡಲ್ ಕಾಣ್ತಾ ಇಲ್ಲ. ಎಕ್ಸ್ ಪ್ರಜಾಪ್ರಭುತ್ವ, ಡಾಕ್ಟರ್ B.R. ಅಂಬೇಡ್ಕರ್ ಅವರ ಬರೆದಿರುವಂಥ ಸಂವಿಧಾನದ ಬಗ್ಗೆ ಎಲ್ಲ ರಾಜಕಾರಣಿಗಳು ಹೇಳ್ಕೊಂಡು ತಿರುಗಾಡ್ತಾರೆ. ಸಂವಿಧಾನ ಆ ಸಂವಿಧಾನದ ಒಂದರ ತತ್ವ ಪಾಲಿಸ್ತಾ ಇದ್ದೀರಾ? ಸರ್ಕಾರದ ವಿರುದ್ಧ ಆಕ್ರೋಶ ಭುಗಿಲಿದ ತಕ್ಷಣ, ಯುವಕರು ಭುಗಿಲಿದ ತಕ್ಷಣ ಆ ಟ್ವಿಟರ್ ಹ್ಯಾಂಡಲ್ ಇವತ್ತು ನ್ಯೂಸ್ ಬಂದಿದೆ. ಇವತ್ತು ಅದನ್ನು ಟ್ವಿಟರ್ ಬಂದ್ ಮಾಡಿದಾರಂತೆ, ರೆಸ್ಟ್ರಿಕ್ಟ್ ಮಾಡಿದಾರಂತೆ. ಅದು ಯಾರಿಗೂ ಕಾಣ್ತಾ ಇಲ್ಲ ಕಣ್ಣಿಗೆ. ಇದು ನಮ್ಮ ದೇಶ ನೋಡಿ. ಆಳುವ ಸರ್ಕಾರಗಳು, ಇದು ಕೇಂದ್ರ ಸರ್ಕಾರ ಇರಲಿ, ರಾಜ್ಯ ಸರ್ಕಾರ ಇರಲಿ, ಸರ್ಕಾರದವರು ಒಂದು ಅರ್ಥ ಮಾಡ್ಕೋಬೇಕು. ಹರಿಯುವ ನೀರನ್ನು ನೀವು ಡೈವರ್ಟ್ ಮಾಡ್ಬೋದು. ಒಂದು ಕಡೆ ಹರಿತದೆ, ಮತ್ತೊಂದು ಕಡೆ ಹರಿಬೋದು. ಅದನ್ನು ನಿಲ್ಸಕ್ಕೆ ಹೋಗಬಾರ್ದು. ನೀವು ಅದನ್ನು ನಿಲ್ಲಿಸಿದ್ರೆ ತುಂಬಿ ಹರಿಯುತ್ತೆ. ಸೊ ಸ್ಥಳಮಟ್ಟದಲ್ಲಿ ಏನು ಸಮಸ್ಯೆಗಳಿದೆ, ಯುವಕರು ಏನು ಸಮಸ್ಯೆ ಫೇಸ್ ಮಾಡ್ತಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳಾರ್ದೆ ನೀವು ಕೆಲಸ ಮಾಡಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ರಾಜಕಾರಣ ಮಾಡೋದು ತುಂಬ ಕಷ್ಟ ಇದೆ.